ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನ್ ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇಲ್ಲಿ ತುಂಬಾ ಜನ SSP ಸ್ಕಾಲರ್ಶಿಪ್ ಅಲ್ಲಿ ಇನ್ಕ್ಲೂಡ್ ಆಗಿರುವಂತಹ PMSSP ಸ್ಕಾಲರ್ಶಿಪ್ ಬಗ್ಗೆ ಒಂದು ಡೌಟ್ಸ್ ಅನ್ನ ಕೇಳ್ತಿದ್ದಾರೆ. ಈ PMSSP ಸ್ಕಾಲರ್ಶಿಪ್ ಯಾವ ಸ್ಟೂಡೆಂಟ್ಸ್ ಬರುತ್ತೆ, ಇಷ್ಟಕ್ಕೂ ಈ PMSSP ಸ್ಕಾಲರ್ಶಿಪ್ ಅನ್ನ ನಾವೆಲ್ಲೋಗಿ ಅಪ್ಲೈ ಮಾಡಬೇಕು, ಈ ವರ್ಷ ಏನಾದ್ರೂ PMSSP ಸ್ಕಾಲರ್ಶಿಪ್ ಈಗಾಗಲೇ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಬಂದಿದೆಯಾ ಏನೋ ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಎಲ್ಲಾದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದ್ರೆ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕ್ ಅನ್ನ ಮಾಡಿ. ಅಂಡ್ ಹಾಗೇನು ಮರಿದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಅಲ್ಲಿ ಇನ್ಕ್ಲೂಡ್ ಆಗಿರುವಂತಹ PMSSP ಸ್ಕಾಲರ್ಶಿಪ್. ನೀವು ಕೇಳಬಹುದು, ಈ ಒಂದು PMSSP ಸ್ಕಾಲರ್ಶಿಪ್ ಯಾವ ಸ್ಟೂಡೆಂಟ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಜನರಲ್ ಆಗಿ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಂಡ್ ಹಾಗೆ ಒಂದು ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಈ ಒಂದು ಸ್ಟೂಡೆಂಟ್ಸ್ ಆದ್ರೆ PMSSP ಸ್ಕಾಲರ್ಶಿಪ್ ಆದ್ರೆ ಸಿಗುತ್ತೆ. ನೋಡಿ, ಈ PMSSP ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಯಾರ್ಯಾರು ಇರ್ತಾರೆ, ಈ PMSSP ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಇದಾರ ಇಲ್ವಾ ಅಂತ ಯಾವ ರೀತಿ ನೋಡೋದು ಅಂತ ಅಂದ್ರೆ ಸಿಂಪಲ್ ನೋಡಿ, ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಅಂದ್ರೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಕ್ಲಿಕ್ ಮಾಡಿದಾದ್ಮೇಲೆ ಅಕಾಡೆಮಿಕ್ ಇಯರ್ 24-25 ಅಕಾಡೆಮಿಕ್ ಇಯರ್ ಇಲ್ಲಿ ಕ್ಲಿಕ್ ಮಾಡಿದ ಆದ್ಮೇಲೆ ನಿಮ್ಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಂಪೋನೆಂಟ್ ಅಲ್ಲಿ ಬಂದು ಯಾರಿಗಾದ್ರೆ ಪೋಸ್ಟ್ ಮ್ಯಾಟ್ರಿಕ್ ಫಾರ್ OBC ಸ್ಟೂಡೆಂಟ್ ಸೆಂಟ್ರಲ್ ಬಾರ್ PMSSP ಅಂತ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೋ ಇಂತಹ ಸ್ಟೂಡೆಂಟ್ಸ್ ಅಷ್ಟೇ ಎಲಿಜಿಬಲ್ ಆದ್ರೆ ಇರ್ತಾರ. ಓಕೆನಾ, ನೀವು ಸಿಂಪಲ್ ಆಗಿ ಇಷ್ಟೇ ತಿಳ್ಕೊಬೇಕು. ಇದನ್ನ ಎಲ್ಲೂ ನೀವು ಹೋಗಿ ಸಪರೇಟ್ ಆಗಿ ಅಪ್ಲೈ ಮಾಡುವಂತ ಅವಶ್ಯಕತೆ ಆದ್ರೆ ಇಲ್ಲ. ಓಕೆನಾ, ಇದು ಒಂದು ನಿಮಗೆ ಗೊತ್ತಿರಬೇಕು. ನೀವು ಜಸ್ಟ್ SSP ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಬೇಕು. SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ಆದ್ಮೇಲೆ ಇನ್ ಕೇಸ್ ಏನಾದ್ರೂ ನೀವು ಎಲಿಜಿಬಲ್ ಇದ್ರೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ ಸೆಂಟ್ರಲ್ ಬಾರ್ PMSSP ಅಂತ ಹೇಳ್ಬಿಟ್ಟು ಅಲ್ಲೇನೆ ಕ್ಲಿಯರ್ ಆಗಿ ಮೆನ್ಷನ್ ಆಗುತ್ತೆ. ಇಲ್ಲ, ನೀವು ಎಲಿಜಿಬಲ್ ಇಲ್ಲ ಅಂತಂದ್ರೆ ನಿಮ್ಗೆ ಸ್ಟೇಟಸ್ ಅಲ್ಲಿ ತೋರಿಸೋದಿಲ್ಲ. ನೀವು ಕೇಳಬಹುದು, ಇದಕ್ಕೆ ಎಲಿಜಿಬಿಲಿಟಿ ಏನು, ಇದಕ್ಕೆಲ್ಲಾದ್ರೂ ಅಪ್ಲೈ ಮಾಡ್ಬೇಕಂತ ಹೇಳ್ಬಿಟ್ಟು. ನೋಡಿ, ಇದ್ರ ಬಗ್ಗೆ ಎಲ್ಲೂ ಸಹ ನಮ್ಗೆ ಒಂದು ರೀತಿಯ ಕನ್ಕ್ಲೂಷನ್ ಆದ್ರೆ ಕೊಟ್ಟಿಲ್ಲ, ಅಥವಾ ಇದ್ರ ಬಗ್ಗೆ ಎಲ್ಲೂ ಸಹ ಸಪರೇಟ್ ಆಗಿ ನಮ್ಗೊಂದು ಮಾಹಿತಿ ಆದ್ರೆ ಸಿಗ್ತಿಲ್ಲ. ಜಸ್ಟ್ ನಾವ್ ಇಷ್ಟು ಅರ್ಥ ಮಾಡ್ಕೋಬೇಕು, SSP ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ಆದ್ಮೇಲೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಚೆಕ್ ಮಾಡಿದಾಗ ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ಸ್ ಸೆಂಟ್ರಲ್ ಬಾರ್ PMSSP ಅಂತ ಯಾರಿಗೆ ಮೆನ್ಷನ್ ಆಗಿರುತ್ತೋ ಸ್ಟೇಟಸ್ ಅಲ್ಲಿ ಇವರಷ್ಟೇ ಒಂದು ಎಲಿಜಿಬಲ್ ಆದ್ರೆ ಇರ್ತಾರೆ. ಅಂಡ್ ನೀವು ಕೇಳಬಹುದು, ಈ ವರ್ಷ ಆಗಿದ್ರೆ ಈಗಾಗಲೇ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಯಾರಿಗಾದ್ರೂ ಸಿಕ್ಕಿದ್ಯಾ ಅಂತ ಅಂದ್ರೆ ಹೌದು, 100% ಸಿಕ್ಕಿದೆ. SSP ಸ್ಕಾಲರ್ಶಿಪ್ ಅಲ್ಲಿ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಅಲ್ಲಿ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ ಗೆ ಬರೋದಕ್ಕೆ ಸ್ಟಾರ್ಟ್ ಆಗಿರುವಂತಹ ಮೊಟ್ಟ ಮೊದಲ ಸ್ಕಾಲರ್ಶಿಪ್ ಯಾವುದು ಅಂದ್ರೆ PMSSP ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ ಗೆ ಈಗಾಗಲೇ ಸಹ ಅಮೌಂಟ್ ಕ್ರೆಡಿಟ್ ಆಗ್ತಿದೆ. ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಗಂತೂ ತುಂಬಾ ಜನಕ್ಕಾಗಿದೆ 8,000 ಅಮೌಂಟ್. ಅಂಡ್ ಇಲ್ಲಿ ಸಾಕಷ್ಟು ಜನ ಕೇಳ್ತಾರೆ, ಹಾಗಿದ್ರೆ ಈ ಒಂದು PMSSP ಸ್ಕಾಲರ್ಶಿಪ್ ಯಾರಿಗೆಲ್ಲ ಬರುತ್ತಾ, ಇವ್ರಿಗೆ ಒಂದು ಫೀ ಅಮೌಂಟ್ ಸಹ ಬರುತ್ತಾ, ಫೀ ಕನ್ಸೆಷನ್ ಅಮೌಂಟ್ ಬರುತ್ತಾ ಅಂತ ಕೇಳ್ತಿದ್ದಾರೆ. ನೋಡಿ, ಡಿಪಾರ್ಟ್ಮೆಂಟ್ಸ್ ಗೆ ಫೋನ್ ಮಾಡಿದಾಗ ಅವರು ಕ್ಲಿಯರ್ ಕಟ್ ಆಗಿ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. PMSSP ಯಾರ್ಯಾರಿಗೆ ಬರುತ್ತೋ ಇಂತಹ ಸ್ಟೂಡೆಂಟ್ಸ್ ಗೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕಾಗಿ ನಿಮ್ಗೆ ಲಾಸ್ಟ್ ಇಯರ್ ಬಂದಿಲ್ಲ, ಈ ವರ್ಷನೂ ಬರುವಂತ ಚಾನ್ಸಸ್ ಆದ್ರೆ ತುಂಬಾ ಕಡಿಮೆ ಆದ್ರೆ ಇದಾವೆ. ಓಕೆನಾ, ಬಟ್ PMSSP ಯಾರೆಲ್ಲ ಎಲಿಜಿಬಲ್ ಇದ್ದೀರಾ, ನಿಮ್ಗೆ ಈಗ ಸ್ಟೇಟಸ್ ಅಲ್ಲಿ ತೋರಿಸಿದೆ DBT ಆಗಿದೆ ಅಂತ ಯಾರಿಗೆಲ್ಲ ಈ ಒಂದು ಸ್ಟೇಟಸ್ ಅಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ತೋರಿಸಿದ್ಯೋ ಇಂತಹ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ ಗೆ ಕನ್ಫರ್ಮ್ ಆಗಿ ಅಮೌಂಟ್ ಆದ್ರೆ ಬರುತ್ತೆ. ಈಗಾಗಲೇ ಒಂದು ಮ್ಯಾಕ್ಸಿಮಮ್ 50% ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ ಗೆ ಯಾರೆಲ್ಲ ಎಲಿಜಿಬಲ್ ಇದ್ರು ಇಂತಹ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ ಗೆ PMSSP ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬಂದಿದೆ. ನಿಮ್ಗೂ ಅತಿ ಶೀಘ್ರದಲ್ಲೇ ಬರುತ್ತೆ. ಯಾವಾಗ ಬರುತ್ತೆ ನಿಮ್ಗೆ ಯಾವಾಗ ಸ್ಟೇಟಸ್ ಅಲ್ಲಿ ಕ್ಲಿಯರ್ ಆಗಿ ತೋರಿಸಿರುತ್ತೋ ಅವಾಗಷ್ಟೇ ಬರುತ್ತೆ. ಓಕೆನಾ, ಅಂಡ್ ಈಗ ಯಾರಾದ್ರೂ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿಲ್ಲ, ಸರ್ ನಾನು ಈಗ ಅಪ್ಲೈ ಮಾಡಿದ್ರೆ ನನಗೆ ಸಿಗುತ್ತಾ ಸ್ಕಾಲರ್ಶಿಪ್ ಅಮೌಂಟ್ ಅಂತ ನೀವು ಕೇಳೋದ ಆದ್ರೆ ನೋಡಿ, ಈಗಾಗಲೇ ಒಂದು ಲಾಸ್ಟ್ ಡೇಟ್ ಕ್ಲೋಸ್ ಆಗಿ ಮತ್ತೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರಲ್ವಾ. ಮತ್ತೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದಾಗ ಏನ್ ಮಾಡಿದ್ರು ಅಂತ ಅಂದ್ರೆ SSP ಸ್ಕಾಲರ್ಶಿಪ್ ಈಗ ಯಾರು ಅಪ್ಲೈ ಮಾಡ್ತಾರೋ ಫೆಬ್ರವರಿ 15ನೇ ತಾರೀಕುವರೆಗೂ ಇಂತಹ ಸ್ಟೂಡೆಂಟ್ಸ್ PMSSP ಸ್ಕಾಲರ್ಶಿಪ್ ಎಲಿಜಿಬಲ್ ಇದ್ರು ಸಹ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರೋದಿಲ್ಲ. ಯಾಕಂತ ಅಂದ್ರೆ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನಿಮ್ಗೆ SSP ಸ್ಕಾಲರ್ಶಿಪ್ ಈ ತಿಂಗಳು 15ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ. ಯಾವುದಕ್ಕೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ಕೇವಲ ನಿಮ್ಗೆ ಒಂದು SSP ಅಲ್ಲಿ ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಅಂತ ಏನ್ ಬರುತ್ತೆ ಆ ಒಂದು ಅಮೌಂಟ್ ಮಾತ್ರ ನೀವು ಎಲಿಜಿಬಲ್ ಇರ್ತೀರಾ. ಅದನ್ನ ಬಿಟ್ರೆ ಬೇರೆ ಯಾವುದೇ ಒಂದು ರೀತಿಯ ಸ್ಕಾಲರ್ಶಿಪ್ಸ್ ಆದ್ರೆ ನಿಮ್ಗೆ ಸಿಗೋದಿಲ್ಲ. PMSSP ಸ್ಕಾಲರ್ಶಿಪ್ ಬಗ್ಗೆ ನಿಮ್ಗೆಲ್ಲ ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೊಂಡಿದೀನಿ. PMSSP ಸ್ಕಾಲರ್ಶಿಪ್ ಗೆ ನೀವೆಲ್ಲೂ ಹೋಗಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. SSP ಅಪ್ಲೈ ಮಾಡಿದ್ರೆ ನಿಮ್ಗೆ ಒಂದು PMSSP ಗೆ ನೀವು ಎಲಿಜಿಬಲ್ ಇದ್ರೆ ನಿಮ್ಗೆ ಸ್ಟೇಟಸ್ ಅಲ್ಲಿ ತೋರಿಸುತ್ತೆ. ನೀವು ಎಲಿಜಿಬಲ್ ಇದೀರಾ ಇಲ್ವಾ ಅಂತ ನೀವು ಎಲ್ಲಿ ನೋಡ್ಕೋಬೇಕು ಅಂದ್ರೆ ಸ್ಟೇಟಸ್ ಅಲ್ಲಿ ನೋಡ್ಕೋಬೇಕು. ಕಾಂಪೋನೆಂಟ್ ಅಲ್ಲಿ ಏನಾದ್ರು PMSSP ಅಂತ ಮೆನ್ಷನ್ ಆಗಿದ್ರೆ 100% ಆಗಿ ನಿಮ್ಗೆ ಅಮೌಂಟ್ ಆದ್ರೆ ಬರುತ್ತೆ. PMSSP ಸ್ಕಾಲರ್ಶಿಪ್ ಯಾರಿಗೆಲ್ಲ ಬಂದಿರುತ್ತೋ ಇಂತಹ ಸ್ಟೂಡೆಂಟ್ಸ್ ಗೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರೋದಿಲ್ಲ. ಓಕೆನಾ, ಇಷ್ಟು ಸ್ಕಾಲರ್ಶಿಪ್ ಅಪ್ಡೇಟ್ಸ್ ನಿಮ್ಗೆ ಎಲ್ಲಾನು ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನೂ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಅಂಡ್ ಇದೇ ತರದ ಎಲ್ಲ ಹೆಚ್ಚಿನ ಇನ್ಫಾರ್ಮೇಶನ್ ಜೊತೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.